So hey guys, welcome back you all into the CAD Design in Kannada YouTube channel. I am Ramesh Chavan. So ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಆರ್ಥೋಗ್ರಾಫಿಕ್ ಡ್ರಾಯಿಂಗ್ ನಾವು ಸಾಲಿಡ್ ವರ್ಕ್ಸ್ ಅಲ್ಲಿ ಹೇಗೆ ಡಿಸೈನಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಒಂದು 2D ಡ್ರಾಯಿಂಗ್ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋಸ್ ಅನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ಇವತ್ತು ಸಾಲಿಡ್ ವರ್ಕ್ಸ್ ಅಲ್ಲಿ ಈ ಒಂದು ಡ್ರಾಯಿಂಗ್ ಅನ್ನು 3D ಡ್ರಾಯಿಂಗ್ ಅಲ್ಲಿ ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಬಲ್ ಟ್ಯಾಪ್ ಟು ಸಾಲಿಡ್ ವರ್ಕ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಟಾಪ್ ಕಾರ್ನರ್ ನೋಡ್ಬೋದು ನಮಗೆ. ಸೊ ಟಾಪ್ ಕಾರ್ನರ್ ನಿಮಗೆ ಹೋಮ್ ಕಮಾಂಡ್ ಆ್ಯಂಡ್ ನ್ಯೂ ಆ್ಯಂಡ್ ಓಪನ್ ಅಂತೇಳಿ 3 ಕಮಾಂಡ್ಸ್ ಇದೆ. ಸೊ ಇದ್ರ ಮೇಲೆ ನ್ಯೂ ಅಂತ ಹೇಳಿದಾರಲ್ಲ, ಸೊ ಕ್ಲಿಕ್ ಹಿಯರ್. ಸೊ ಈ ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನ್ಯೂ ಸಾಲಿಡ್ ಡಾಕ್ಯುಮೆಂಟ್ಸ್ ಅಂತೇಳಿ ಓಪನ್ ಆಗುತ್ತೆ. ಸೊ ಸೆಲೆಕ್ಟ್ ದಿಸ್ ಪಾರ್ಟ್. ಸೊ ನಾವು ಪಾರ್ಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಂಡು ಕ್ಲಿಕ್ ಓಕೆ. ಸೊ ಈ ರೀತಿ ಒಂದು ಡ್ರಾಯಿಂಗ್ ವಿಂಡೋ ಓಪನ್ ಆಗುತ್ತೆ. ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವುದೇ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ನಮಗೆ ಪ್ಲೇನ್ ಸೆಲೆಕ್ಷನ್ ಮೇನ್ ಇಂಪಾರ್ಟೆಂಟ್. ಸೊ ಇಲ್ಲಿ ಸ್ಕೆಚ್ ಅಂತ ಇಲ್ಲಿ ಕಮಾಂಡ್ ಇದೆಯಲ್ಲ, ಸೊ ಈ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಅಗೇನ್ ವಿ ಹ್ಯಾವ್ ಹಿಯರ್ ಸ್ಕೆಚ್. ಸೊ ಸೆಲೆಕ್ಟ್ ದಿ ಸ್ಕೆಚ್. ಈ ಒಂದು ಈ ಸ್ಕೆಚನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಪ್ಲೇನ್ ಎಲ್ಲ ನಮಗೆ ಕಾಣುತ್ತೆ, ಫ್ರಂಟ್, ರೈಟ್ ಆ್ಯಂಡ್ ಟಾಪ್ ಪ್ಲೇನ್ ಅಂತೇಳಿ. ಸೆಲೆಕ್ಟ್ ದಿಸ್ ಟಾಪ್ ಪ್ಲೇನ್. ಸೊ ನಾನು ಈ ಒಂದು ಡ್ರಾಯಿಂಗನ್ನು ಟಾಪ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಪ್ಲೇನ್ ಸೆಲೆಕ್ಷನ್ ಕೂಡ ನಿಮಗೆ ಒಂದು ಸಪ್ರೇಟ್ ಕ್ಲಾಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಸೊ ನೋಡಿ, ನಾವು ಇವಾಗ ನಮಗೆ 118ಗೆ ಒಂದು ರೆಕ್ಟ್ಯಾಂಗಲ್ ನಾವು ಡ್ರಾ ಮಾಡೋಣ. 118, 44 ಆ್ಯಂಡ್ ಇದರ ಒಂದು ಥಿಕ್ನೆಸ್ ಒಂದು 16 mm ಇದೆ. ರೈಟ್. ಸೊ ಈ ರೀತಿ ಮಾಡಿ ನಾವು ನೆಕ್ಸ್ಟ್ ಒಂದು 22 ರೇಡಿಯಸ್ ಇದೆಯಲ್ಲ, ಸೊ ಇಲ್ಲಿ ನಾವು ಫಿಲೆಟ್ ಅಪ್ಲೈ ಮಾಡೋಣ. ಸೊ ಓಕೆ, ವಿ ವಿಲ್ ಸ್ಟಾರ್ಟ್ ನಾವು ವಿತ್ ರೆಕ್ಟ್ಯಾಂಗಲ್. ಸೊ ನಮಗೆ ರೆಕ್ಟ್ಯಾಂಗಲ್ ಕಮಾಂಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಕ್ಟ್ಯಾಂಗಲ್ ಇದೆ. ಕಾರ್ನರ್ ರೆಕ್ಟ್ಯಾಂಗಲ್, ಸೆಂಟರ್ ರೆಕ್ಟ್ಯಾಂಗಲ್ ಅಂತೇಳಿ. ಸೊ ಸೆಲೆಕ್ಟ್ ದಿಸ್ ಸೆಂಟರ್ ರೆಕ್ಟ್ಯಾಂಗಲ್. ಸೊ ಸೆಂಟರ್ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ರೆಕ್ಟ್ಯಾಂಗಲ್ ಇರುವಂತಹ ಕಾನ್ಫಿಗರೇಷನ್ ಎಲ್ಲ ಇಲ್ಲಿ ನಮಗೆ ಓಪನ್ ಆಗುತ್ತೆ ಆ್ಯಂಡ್ ಪ್ಯಾರಾಮೀಟರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಬಟ್ ನಾವು ಈ ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಆ್ಯಂಡ್ ಈ ರೀತಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಒಂದು ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ. ಸೊ ನೋಡಿ, ದೆನ್ ಎಸ್ಕೇಪ್ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಈ ಒಂದು ರೆಕ್ಟ್ಯಾಂಗಲಿಂದ ಎಕ್ಸಿಸ್ಟ್ ಆಗ್ತೀವಿ. ಸೊ ಇಲ್ಲಿ ನಿಮಗೆ ಗ್ರೇ ಕಲರ್ ನಮಗೆ ಶೇಡೆಡ್ ಬಂದಿದೆಯಲ್ಲ, ಇದರ ಒಂದು ಮೀನಿಂಗ್ ಏನಂದರೆ, ಸೊ ನಮಗೆ ಈ ನಾವು ಡ್ರಾ ಮಾಡಿದ ರೆಕ್ಟ್ಯಾಂಗಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಅಂತೇಳಿ ಇದರ ಒಂದು ಮೀನಿಂಗ್. ಸೊ ರೈಟ್. ಸೊ ನಿಮಗೆ ಈ ರೀತಿ ಚೆನ್ನಾಗಿ ಕಾಣ್ತಲ್ಲ ಅಂದರೆ ಇಲ್ಲಿ ಟಾಪಲ್ಲಿ ಶೇಡೆಡ್ ಹಿಯರ್ ಶೇಡೆಡ್ ಸ್ಕೆಚ್ ಕೌಂಟರ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ರಿಮೂವ್ ಆಗುತ್ತೆ. ಬಟ್ ಇದನ್ನು ಯೂಸ್ ಮಾಡ್ಕೊಳ್ಳಿ, ಬಿಕಾಸ್ ನಿಮಗೆ ಕನ್ಫ್ಯೂಷನ್ಸ್ ಎಲ್ಲ ಇರೋಗಿಲ್ಲ. ಸೊ ಸಪೋಸ್ ನೀವು 2D ಲೈನ್ ಡ್ರಾ ಮಾಡುವಾಗ ಅದು ಆ್ಯಕ್ಟಿವೇಟಿ ಇದ್ದರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದರೆ ನಾವು 2D ಇಂದ 3Dಗೆ ಕನ್ವರ್ಟ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ಕ್ಲೋಸ್ ಚೈನ್ ಬೇಕಾಗುತ್ತೆ ನಮಗೆ. ದೆನ್ ಸೊ ಇವಾಗ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ನಮಗೆ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಇರುತ್ತೆ. ಈ ಒಂದು ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ದೆನ್ ಈ ರೀತಿ ನೀವು ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸ್ಮಾರ್ಟ್ ಡೈಮೆನ್ಷನ್ ಸೊ ಈ ರೀತಿ ಬರುತ್ತೆ. ಸ್ಮಾರ್ಟ್ ಡೈಮೆನ್ಷನ್ ನೋಡಿ, ನಾವು ಡ್ರಾ ಮಾಡಿರೋದು ಆ್ಯಕ್ಚುಲಿ 97.72, ಬಟ್ ನಮಗೆ 118 ಬೇಕಾಗುತ್ತೆ. ರೈಟ್. ಸೊ ನೆಕ್ಸ್ಟ್ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮಾಡಿಫೈ ಅಂತೇಳಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನಮ್ಮ ಒಂದು ಡೈಮೆನ್ಷನ್ ಎಷ್ಟಿತ್ತು ಅಷ್ಟು ಕೊಡ್ಬೋದು ನಾವು, 118 mm. ದೆನ್ ಸೇವ್ ಓಕೆ. ಸೊ ನೋಡಿ, ಇವಾಗ 118ಗೆ ಇದು ಚೇಂಜ್ ಆಗ್ತಾ ಇದೆ. ಸೊ ಅದೇ ರೀತಿ ನಮಗೆ ದಿಸ್ ವರ್ಟಿಕಲ್ ಡಿಸ್ಟೆನ್ಸ್ ಈಸ್ ನಮಗೆ 44 ಇದೆ. ರೈಟ್. ಸೊ ದಿಸ್ ಒನ್ ಈಸ್ 44 ಆ್ಯಂಡ್ ದೆನ್ ಸೇವ್ ಓಕೆ. ಸೊ ಈ ರೀತಿ ಸಿಂಪಲ್ ಆಗಿ ನಾವು 118 ಆ್ಯಂಡ್ 44ಗೆ ಒಂದು ರೆಕ್ಟ್ಯಾಂಗಲ್ ಅನ್ನು ಡ್ರಾ ಮಾಡಿದ್ದೀವಿ. ದೆನ್ ಕ್ಲೋಸ್ ದಿಸ್ ಡೈಮೆನ್ಷನ್ ಕಮ್ಯಾಂಡ್. ಸೊ ನೆಕ್ಸ್ಟ್ ನಾವು 2D ಲೈನ್ ಡ್ರಾ ಮಾಡಿದ್ದೀವಿ. ನೆಕ್ಸ್ಟ್ ಇದನ್ನು 3D ಕನ್ವರ್ಟ್ ಆಗಿದೆ. ಹಿಯರ್ ಫೀಚರ್ಸ್ ಅಂತೇಳಿ ಕಮಾಂಡ್ ಇದೆ. ಸೆಲೆಕ್ಟ್ ದಿಸ್ ಒನ್. ಫೀಚರ್ಸಲ್ಲಿ ನಮಗೆ ಎಕ್ಸ್ಟ್ರೂಡೆಡ್ ಬಾಸ್, ನಾವು ಥಿಕ್ನೆಸ್ ಕೊಡಬೇಕಂದ್ರೆ ಎಕ್ಸ್ಟ್ರೂಡೆಡ್ ಬಾಸನ್ನು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್ ಇಟ್ ಈಸ್ 16 mm ಕೊಟ್ಟಿದ್ದಾನೆ ನಮಗೆ. ಸೊ 2D ಡ್ರಾಯಿಂಗಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ನಮಗೆ 16 mm ಅಂತೇಳಿ. ಸೊ ಐ ವಿಲ್ ಶೋ ದಿಸ್ ಒನ್ ಆಲ್ಸೋ. ರೈಟ್. ಸೊ ದೆನ್ ಓಪನ್ ದಿಸ್ ಸಾಲಿಡ್ವರ್ಕ್ಸ್. ನೋಡಿ, ನಮಗೆ ಈ ಒಂದು ಎಕ್ಸ್ಟ್ರೂಡ್ ಬಾಸಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಫ್ರಮ್ ಸ್ಕೆಚರ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಹಿಯರ್ ಬ್ಲೈಂಡ್ ಇರಲಿ ಆ್ಯಂಡ್ ದಿಸ್ ಒನ್. ಸೊ ಇಲ್ಲಿ ಡೈಮೆನ್ಷನ್ ಇದೆಯಲ್ಲ, ಸೊ D1 ಅಂತೇಳಿ ಇಲ್ಲಿ ಬಂದು ನಾವು 16 mm ಕೊಡಿ ಆ್ಯಂಡ್ ಎಂಟರ್. ಡಬಲ್ ಎಂಟರ್ ಮಾಡಿದರೆ ಈ ಒಂದು ನಾವು ಎಕ್ಸ್ಟ್ರೂಡ್ ಬಾಸ್ ತಂದಿದ್ರಲ್ಲ ಅಲ್ಲಿಂದ ಎಕ್ಸಿಸ್ಟ್ ಆಗ್ತೀವಿ. ಇಲ್ಲಾಂದರೆ ನೀವು ಸಿಂಪಲ್ ಆಗಿ ಸ್ಕಿಪ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು.
ನೋಡಿ ಈ ರೀತಿ ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ವಿ. ಬಟ್ ನಮ್ಗೆ ಇವಾಗ ಹಿಯರ್ ಬೋತ್ ಸೈಡ್ ನಮಗೆ ಫಿಲೆಟ್ ಇದೆ. ಸೊ ಸೆಲೆಕ್ಟ್ ದಿಸ್ ಕಾರ್ನರ್, ನೆಕ್ಸ್ಟ್ ಕಂಟ್ರೋಲ್ ಪ್ರೆಸ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ಬೋದು, ಇಲ್ಲಾಂದರೆ ನೀವು ಜಸ್ಟ್ ಮೌಸ್ನ ಒಂದು ಮಿಡಲ್ ಕೀನ್ ಯೂಸ್ ಮಾಡಿ ಕೂಡ ಈ ರೀತಿ ನೀವು ರೋಟೇಟ್ ಮಾಡ್ಬೋದು, ರೈಟ್. ಸೊ ನೋಡಿ ಇವಾಗ ನಮ್ಮ ಒಂದು ಡ್ರಾಯಿಂಗ್ ಡಿಸ್ಟರ್ಬ್ ಆಗಿದೆ. ಇದನ್ನು ನಾವು ಅಗೇನ್ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತ ತರಬೇಕಂದ್ರೆ ಇಲ್ಲಿ ಆಪ್ಷನ್ಸ್ ಇದೆ ನಮಗೆ, ಇಲ್ಲಾಂದರೆ ಕಂಟ್ರೋಲ್ 7 ಅಂತೇಳಿ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಈ ರೀತಿ ಅಗೇನ್ ಸೇಮ್ ಪೊಸಿಷನ್ ಬರುತ್ತೆ. ನಾವು ಸೆಲೆಕ್ಟ್ ಹಿಯರ್ ಆ್ಯಂಡ್ ಸೊ ಇವೆರಡು ಕಾರ್ನರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಮಗೆ ನೆಕ್ಸ್ಟ್ ಇಲ್ಲಿ ಫಿಲೆಟ್ ಅಂತೇಳಿ ಒಂದು ಕಮೆಂಡ್ ಇದೆ. ಹಿಯರ್ ಫಿಲೆಟ್, ಸೆಲೆಕ್ಟ್ ದಿಸ್ ಒನ್. ಸೊ ಫಿಲೆಟ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ನಾವು ರೇಡಿಯಸ್ ಕೊಡಬೇಕಾಗುತ್ತೆ. ರೇಡಿಯಸ್ ಬಂದು ನಮಗೆ 22 mm ಇದೆ. ಬಿಕಾಸ್ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದೀವಿ ನಾವು 44 ಕೊಟ್ಟಿದ್ದೀವಲ್ಲ, ಅದರ ಒಂದು ಹಾಫನ್ನು ನಾವು ವ್ಯಾಲ್ಯೂ, ಅದರ ಒಂದು ಹಾಫ್ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಹಿಯರ್ ಸಿ ಹಿಯರ್ ದಿಸ್ ಒನ್ ಇಸ್ 22 mm ಆ್ಯಂಡ್ ಎಂಟರ್ ಆ್ಯಂಡ್ ಕ್ಲೋಸ್. ಸೊ ನೋಡ್ಬೋದು, ರೈಟ್. ಅಗೇನ್ ಇಫ್ ಯು ವಾಂಟ್ ಟು ಸಿ ದಿಸ್ ಒನ್ ಇನ್ ಐಸೋಮೆಟ್ರಿಕ್ ವ್ಯೂ, ದೆನ್ ಕಂಟ್ರೋಲ್ 7. ಸೊ ಇಲ್ಲೇ ತೋರಿಸಿದೆ ನಿಮಗೆ ಹೇಗಂತೇಳಿ ನೋಡಿ. ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂದರೆ ಕಂಟ್ರೋಲ್ +7. ಸೊ ದೆನ್ ಅಗೇನ್ ಈ ಒಂದು ಫೇಸನ್ನು ಸೆಲೆಕ್ಷನ್ ಮಾಡ್ಕೊತೀನಿ ನಾನು. ಸೊ ಈ ಫೇಸನ್ನು ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇಲ್ಲೊಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಹಿಯರ್ ಸ್ಕೆಚ್ ಅಂತೇಳಿ ಕಮೆಂಟ್ ಇದೆ. ಸೆಲೆಕ್ಟ್ ದಿಸ್ ಸ್ಕೆಚ್ ಕಮೆಂಟ್ ಆ್ಯಂಡ್ ಕ್ಲಿಕ್ ಹಿಯರ್. ಸೊ ನೆಕ್ಸ್ಟ್ ನಮಗೆ ನಮ್ಮ ಒಂದು 2D ಡ್ರಾಯಿಂಗಲ್ಲಿ ನೋಡಿ, ಇಲ್ಲಿ 2 ರೆಕ್ಟ್ಯಾಂಗಲ್ಸ್ ಇದೆ ವಿತ್ 48 ಹಾರಿಜಾಂಟಲ್ ಡಿಸ್ಟೆನ್ಸ್ ಆ್ಯಂಡ್ vertical distance is 24 plus 24 48, and this one is actually 12 mm. So ಇಲ್ಲಿ ನಿಮಗೆ ತೋರಿಸಿಲ್ಲ, ಬಟ್ actually this one is 12 mm. ಸೊ ಇಲ್ಲಿ ನಾವು ಇವಾಗ ಕಾರ್ನರ್ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೆಲೆಕ್ಟ್ ಕಾರ್ನರ್ ರೆಕ್ಟ್ಯಾಂಗಲ್. ನೆಕ್ಸ್ಟ್ ಈ ಕಾರ್ನರ್ ಬಂದಾಗ ನಮಗೆ ಇಲ್ಲಿ ಒಂದು ಪಾಯಿಂಟ್ ಇಂಡಿಕೇಟ್ ಆಗುತ್ತೆ. ಸೊ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ನಾವು ಸಿಂಪಲ್ ಆಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡ್ಬೋದು. ಅಗೇನ್ ಹಿಯರ್ ಒಂದು ರೆಕ್ಟ್ಯಾಂಗಲ್, ರೈಟ್. ಈ ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಅಗೇನ್ ಎಸ್ಕೇಪ್. ನಾವು ಸೆಲೆಕ್ಟ್ ಸ್ಮಾಲ್ ಡೈಮೆನ್ಷನ್ ತಗೊಂಡು, ಸೊ ಈ ಲೈನ್ ಬಂದು ನಮಗೆ 44, ದಿಸ್ ಒನ್ ಈಸ್ 48. ಸೊ ರೈಟ್. ಸೊ ಈ ರೀತಿ ನಾನು ಎಲ್ಲ ಡೈಮೆನ್ಷನ್ಸ್ ಕೊಟ್ಟಿದ್ದೀನಿ. ದಿಸ್ ಒನ್ ಈಸ್ 48 ಆ್ಯಂಡ್ 12 mm. ಸಿಂಪಲ್, ಏನಿಲ್ಲ, ಸ್ಮಾಲ್ ಡೈಮೆನ್ಷನ್ ತಗೋಬೇಕು, ಲೈನ್ ಮಾಡಿ ಕ್ಲಿಕ್ ಮಾಡಿ ಆ್ಯಂಡ್ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಚೇಂಜ್ ದ ವ್ಯಾಲ್ಯೂಸ್, ರೈಟ್. ಸೊ ದೆನ್ ಅಗೇನ್ ಗೋ ಹಿಯರ್ ಫೀಚರ್ಸ್ ಆ್ಯಂಡ್ ಸೆಲೆಕ್ಟ್ ಎಕ್ಸ್ಟ್ರೂಡೆಡ್ ಬಾಸ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಈ 2D ಲೈನ್ ಏನು ಡ್ರಾ ಮಾಡಿದ್ವಲ್ಲ, ಇದು ನಮಗೆ 3Dಗೆ ಕನ್ವರ್ಟ್ ಆಗುತ್ತೆ. ಸೊ ಹೈಟ್ ಬಂದು ನಮಗೆ 24 + 24 ಕೊಟ್ಟಿದ್ದಾನೆ. ಸೊ ಹಿಯರ್ 48 ಹೈಟ್ ಅನ್ನು ಕೊಡಿ ಆ್ಯಂಡ್ ಸೇ ಓಕೆ ಆ್ಯಂಡ್ ಅಗೇನ್ ಓಕೆ. ಸೊ ನಮಗೆ ಇವಾಗ ಇದು 48 ಇದೆಯಲ್ಲ, ಸೊ 48ನ ಹಾಫ್ ಒಂದು ನಮಗೆ ಎಷ್ಟಾಗುತ್ತೆ 24 ಆಗುತ್ತೆ, ರೈಟ್. ಸೊ ಆ ಒಂದು 24ಗೆ ನಾವು ಇಲ್ಲಿ ಸೊ ಫಿಲೆಟ್ ಅಪ್ಲೈ ಮಾಡಬೇಕಾಗುತ್ತೆ 4 ಕಡೆ. ಸೊ ಫ್ರಮ್ 4th ಸೈಡ್ ವಿ ನೀಡ್ ಟು ಅಪ್ಲೈ ಫಿಲೆಟ್. ಸೆಲೆಕ್ಟ್ ದೀಸ್ 4 ಕಾರ್ನರ್ಸ್, ಕಂಟ್ರೋಲ್ ಪ್ರೆಸ್ ಮಾಡಿ ಆ್ಯಂಡ್ ಮೌಸ್ನ ಮಿಡಲ್ ಕ್ಲಿಕ್, right. Again select control, right. So ಈ ರೀತಿ 4 ಕಾರ್ನರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಗೇನ್ ಹಿಯರ್ ವಿ ಹ್ಯಾವ್ ಫಿಲೆಟ್ ಕಮಾಂಡ್. ಸೆಲೆಕ್ಟ್ ದಿಸ್ ಫಿಲೆಟ್. ಸೊ ಫಿಲೆಟ್ ಬಂದು ನಮಗೆ 24ಗೆ ಕೊಡಬೇಕಾಗುತ್ತೆ. ನಾವು 48 ಇದೆಯಲ್ಲ, ಅದರ ಒಂದು ಹಾಫ್ ಬಂದು 24 ಆಗುತ್ತೆ, ರೈಟ್. ಸೊ ನಮಗೆ ಇಲ್ಲಿ ಫಿಲೆಟ್ ಪ್ಯಾರಾಮೀಟರ್ಸಲ್ಲಿ ನಮಗೆ ಹಿಯರ್ change this one 24. So I'll click ಮಾಡಿ erase this one. It's 24 and click OK. ಸೊ ರೈಟ್. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಫಿಲೆಟ್ ಅಪ್ಲೈ ಮಾಡ್ಬೋದು. ಸೊ ನಮಗೆ ಇಲ್ಲಿ ಒಂದು ಸ್ಲಾಟ್ ಇದೆ. ಅಗೇನ್ ಸೆಲೆಕ್ಟ್ ದಿಸ್ ಫೇಸ್ ಆ್ಯಂಡ್ ಸ್ಕೆಚ್ ಆ್ಯಂಡ್ ಕ್ಲಿಕ್ ಹಿಯರ್. ಸೊ ಒಂದು ಸ್ಲಾಟ್ ಬಂದು ನೋಡಿ ನಮಗೆ ಇಲ್ಲಿ
radius 8 and this one is 32. ಸೊ ನಮ್ಗೆ ಇಲ್ಲಿ ರೆಕ್ಟ್ಯಾಂಗಲ್ ಒಂದು ಪಕ್ಕದಲ್ಲಿ ನಮ್ಗೆ ಇಲ್ಲಿ ಸ್ಟ್ರೇಟ್ ಸ್ಲಾಟ್ ಅಂತೇಳಿ ಒಂದು ಕಮಾಂಡ್ ಇದೆ, ಸೆಲೆಕ್ಟ್ ದಟ್ ಒನ್. ಸೊ ಈ ಒಂದು ಒರಿಜಿನ್ ಲೈನನ್ನು ರೆಫರೆನ್ಸ್ ಮಾಡ್ಕೊಂಡು ಸೊ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಡ್ರ್ಯಾಗ್ ರೈಟ್. ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇರುತ್ತೆ, ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಈ ಒಂದು ಎಲಾಂಗೇಟೆಡ್ ಹೋಲ್ ಡ್ರಾ ಆಗುತ್ತೆ. ದೆನ್ ಸೆಲೆಕ್ಟ್ ಸ್ಮಾರ್ಟ್ ಡೈಮೆನ್ಷನ್. ಸೊ ನಮಗೆ ಈ ಮಿಡಲ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಿಸ್ ಒನ್ ಈಸ್ ಆಸ್ ಪರ್ ಅವರ್ ಡ್ರಾಯಿಂಗ್ 32 mm. 32 mm ಇದು ನಮಗೆ. ಸೊ ಇದನ್ನು ಚೇಂಜ್ ಮಾಡೋಣ ನಾವು ಇವಾಗ. ಸೊ ದಿಸ್ ಒನ್ ಈಸ್ 32 ಆ್ಯಂಡ್ ಎಂಟರ್. ಸೊ ನೆಕ್ಸ್ಟ್ ಬಂದು ನಮಗೆ ಇದು ರೇಡಿಯಸ್ 8 mm ರೇಡಿಯಸ್ ಕೊಟ್ಟಿದ್ದಾನೆ. ಸೆಲೆಕ್ಟ್ ದಿಸ್ ರೇಡಿಯಸ್ ಆ್ಯಂಡ್ ಡ್ರ್ಯಾಗ್ ರೈಟ್. ಸೊ ನಮಗಿಲ್ಲಿ 7.45 ಬಂದಿದೆಯಲ್ಲ, ಸೊ ಇದು ನಮಗೆ ರೇಡಿಯಸ್ ಬಂದು 8 mm ಕೊಟ್ಟಿದ್ದಾನೆ. ಚೇಂಜ್ ದಿಸ್ ಒನ್ ಇಂಟು 8 mm ಆ್ಯಂಡ್ ಎಂಟರ್. ಸೊ ಫೈನಲ್ ಆಗಿ ನಾವು ಈ ಒಂದು ಸ್ಲಾಟಿಗೆ ನಮ್ಮ ಒಂದು ಡೈಮೆನ್ಷನ್ಸ್ ನಾವು ಅಪ್ಲೈ ಮಾಡಿದ್ವಿ. ಸೊ ನೆಕ್ಸ್ಟ್ ಸಿಂಪಲ್ ಆಗಿ ದಿಸ್ ಈ ಆರ್ಕ್ ಆ್ಯಂಡ್ ಸಾರಿ ಸೊ ಈ ಒಂದು ಡೈಮೆನ್ಷನ್ ಕಮೆಂಟ್ ಎಕ್ಸಿಸ್ಟ್ ಆಗಿ ನೆಕ್ಸ್ಟ್ ಸೆಲೆಕ್ಟ್ ದಿಸ್ ಆರ್ಕ್ ಆ್ಯಂಡ್ ದಿಸ್ ಆರ್ಕ್. ಸೊ ಎರಡು ಆರ್ಕನ್ನು ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಮೇಕ್ ಕಾನ್ಸೆಂಟ್ರಿಕ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ರೀತಿ ಪೊಸಿಷನ್ ಚೇಂಜ್ ಆಗುತ್ತೆ. ದೆನ್ ಕ್ಲೋಸ್. ಸೊ ನಾವು ಇಷ್ಟತನ ನಾವು ಎಕ್ಸ್ಟ್ರೂಡೆಡ್ ಬಾಸ್ ಅನ್ನು ಯೂಸ್ ಮಾಡಿದ್ದೀವಿ. ಇವಾಗ ನಾವು ಎಕ್ಸ್ಟ್ರೂಡೆಡ್ ಕಟ್ ಅಂತೇಳಿ ಆಪ್ಷನ್ಸ್ ಇದೆ ನಮಗೆ. ಅಂದರೆ ಇಲ್ಲಿ ಮಟೀರಿಯಲ್ ರಿಮೂವ್ ಮಾಡಬೇಕಾಗುತ್ತೆ ನಾವು ನಮ್ಮ ಒಂದು ಡ್ರಾಯಿಂಗ್ ಪ್ರಕಾರ. ಇಲ್ಲಿ ಅದಕ್ಕೆ ನಾವು ಎಕ್ಸ್ಟ್ರೂಡೆಡ್ ಕಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲೈಂಡ್ ಇದೆಯಲ್ಲ, ಸೊ ಈ ಒಂದು ಬ್ಲೈಂಡ್ ಅಲ್ಲಿ ನಾವು ಥ್ರೂ ಆಲ್ ನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ದೆನ್ ಸೇ ಓಕೆ. ಸೊ ರೈಟ್, ಈ ರೀತಿ ಮಟೀರಿಯಲ್ ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ಸೆಲೆಕ್ಟ್ ದಿಸ್ ಫೇಸ್. ಸೊ ಈ ಫೇಸ್ ಅಲ್ಲಿ ನಮಗೆ ಒಂದು ಸರ್ಕಲ್ನ ಮಟೀರಿಯಲ್ ರಿಮೂವ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸೆಲೆಕ್ಟ್ ಸರ್ಕಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಈ ಒಂದು ಆರ್ಕ್ ಇದೆಯಲ್ಲ, ಸೊ ಅದು ಒಂದು ಸೆಂಟ್ರಲ್ ಬಂದಾಗ ನಮಗೆ ಒಂದು ಪಾಯಿಂಟ್ ಇಂಡಿಕೇಟ್ ಆಗುತ್ತೆ. ಆ ಪಾಯಿಂಟನ್ನು ರೆಫರೆನ್ಸ್ ಮಾಡಿಕೊಂಡು ಸೊ ಎಲ್ಲೋ ಒಂದು ಕ್ಲಿಕ್ ಮಾಡಿಬಿಟ್ಟು ಇದು ಡ್ರ್ಯಾಗ್ ಮಾಡಿ. ಸೊ ದಿಸ್ ಡಯಾಮೀಟರ್ ಈಸ್ ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್ 20 mm, ಬಟ್ ರೇಡಿಯಸಲ್ಲಿ ತೋರಿಸಿದ್ದಾನೆ. ರೇಡಿಯಸ್ ಬಂದು 10 ಕೊಡಿ ಆ್ಯಂಡ್ ಸೇ ಓಕೆ ಆ್ಯಂಡ್ ಓಕೆ. ನಾವು ಸೆಲೆಕ್ಟ್ ಈ ಕಾರ್ನರ್ ಆ್ಯಂಡ್ ದಿಸ್ ಎರಡು ಸರ್ಕಲ್, ಈ ಸರ್ಕಲ್ನ ಸೆಲೆಕ್ಷನ್ ಮಾಡ್ಕೊಬೇಕು ನಾವು. ಕಾರ್ನರ್ ಆ್ಯಂಡ್ ದಿಸ್ ಸರ್ಕಲ್ ಅಗೇನ್ ಸೇ ಮೇಕ್ ಕಾನ್ಸೆಂಟ್ರಿಕ್. ದೆನ್ ಓಕೆ. ಅಗೇನ್ ಗೋ ಹಿಯರ್ ಫೀಚರ್ಸ್ ಆ್ಯಂಡ್ ಸೆಲೆಕ್ಟ್ ಎಕ್ಸ್ಟ್ರೂಡೆಡ್ ಕಟ್. ಸೊ ಇಲ್ಲಿ ಮಟೀರಿಯಲ್ ರಿಮೂವ್ ಮಾಡಬೇಕಂದ್ರೆ ನಾವು ಎಕ್ಸ್ಟ್ರೂಡೆಡ್ ಕಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಮಟೀರಿಯಲ್ ಆ್ಯಡ್ ಮಾಡಬೇಕಂದ್ರೆ ಎಕ್ಸ್ಟ್ರೂಡೆಡ್ ಬಾಸ್ ಅನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬ್ಲೈಂಡ್ ಇದೆಯಲ್ಲ, ಸೊ ಇಲ್ಲಿ ಥ್ರೂ ಆಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ಓಕೆ. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಈ ಒಂದು ಡ್ರಾಯಿಂಗನ್ನು ಡ್ರಾ ಮಾಡ್ತೀವಿ. ಸೊ ಇದು ನೀವು ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಕ್ಲಿಕ್ ನೋಡ್ಬೇಕಂದ್ರೆ ಸಿ ಹಿಯರ್ ಕಂಟ್ರೋಲ್ 7 ಆರ್ ಎಲ್ಸ್ ನಮಗೆ ಆಪ್ಷನ್ಸ್ ಇದೆ ಕಂಟ್ರೋಲ್ 7ಗೆ ರೈಟ್ ನೋಡ್ಬೋದು ಈ ರೀತಿ ರೈಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಕಾಂಪ್ಲಿಕೇಟೆಡ್ ಡ್ರಾಯಿಂಗ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.